ನಿಶ್ಚಿತಾ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾವಿವಾಗ ದುಬೈಗೆ ರೀಚ್ ಆಗ್ತಾ ಇದ್ದೀವಿ. ಇದು ಪಾರ್ಟ್ 2 ವಿಡಿಯೋ, ಟೊರೊಂಟೊ ಟು ಆಮೇಲೆ ಕೆನಡಾ ಟು ಇಂಡಿಯಾ ವ್ಲಾಗ್ದು ಇದು ಪಾರ್ಟ್ 2. ಇದು ಈಗ ದುಬೈಗೆ ರೀಚ್ ಆಗಿ ಬೋರ್ಡಿಂಗ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನಾನಿದ್ದು ತುಂಬ ವಿಡಿಯೋ ಏನು ತೊಗೊಂಡಿಲ್ಲ, ಸ್ವಲ್ಪ ಅಷ್ಟೇ. ನಮ್ಗೆ ಆಲ್ಮೋಸ್ಟ್ ತುಂಬಾ ಟಯರ್ಡ್ ಆಗಿತ್ತು. ನೀವು ನೋಡ್ತಾ ಇರ್ಬೋದು ಇಂಡಿಯಾದಲ್ಲಿ ಬೆಳಕಾಗಿದೆ. ನಾವು ಫ್ಲೈ ಮಾಡ್ತಾ ಇದ್ದೀವಿ, ಆಲ್ರೆಡಿ ಬೆಂಗಳೂರಿಗೆ ರೀಚ್ ಆಗ್ತಾ ಇದ್ವಿ. ನಾನು ಇದ್ರ ತುಂಬ ಎಲ್ಲ ವಿಡಿಯೋ ತೊಗೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ತುಂಬ ಟಯರ್ಡ್ ಆಗಿದ್ವಿ. ಆಲ್ರೆಡಿ 14 ಅವರ್ಸ್ ಜರ್ನಿ ಮಾಡಿ ಸಾಕಾಗಿಬಿಟ್ಟಿತ್ತು. ಬೆಂಗಳೂರಿಗೆ ರೀಚ್ ಆಗ್ತಾ ಇದ್ವಿ, ಇನ್ನು ನೀರಿನ ಮೇಲೆ ಹಾರ್ತಾ ಇದ್ದೀವಿ. ಬೆಂಗಳೂರಿಗೆ ರೀಚ್ ಆಗೋದಕ್ಕೆ ಸ್ವಲ್ಪ ಸಮಯ ಇತ್ತು. ನೀವು ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬೆಂಗಳೂರಿಗೆ ರೀಚ್ ಆದ್ವಿ, ಎಲ್ಲ ಬಂದು ಬರ್ತಾ ಇದ್ದೀವಿ. ಬ್ಯಾಗ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ನಮ್ಮದು ಒಂದು ಬ್ಯಾಗ್ದು ದೊಡ್ಡ ಅವಾಂತರನೇ ಆಗೋಗ್ಬಿಟ್ಟಿತ್ತು. ಅದು ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ನಾನು ತೋರಿಸ್ತಾ ಇರೋದು ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಬೆಂಗಳೂರದು ಹೊಸ ಏರ್ಪೋರ್ಟಿಗೆ ನಾವು ಬಂದ್ವಿ. ತುಂಬಾ ಖುಷಿ ಆಯಿತು. ಇದು ಒಂದು ಏರ್ಪೋರ್ಟ್ ನೋಡ್ದಂಗೆ ಆಯಿತು ಅಂತ ಅನ್ನಿಸ್ತು ನನಗೆ. ತುಂಬ ನೀಟಾಗಿ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಜನಗಳಿಗೆ ನಾನು ಕೇಳೋದಿಷ್ಟೇ, ಹೊರಗಡೆ ಬಂದಾಗ ಅದು ಕೂಡ ನಮ್ಮದೇ ಜಾಗ, ನಮ್ಮದೇ ದೇಶ ಅನ್ನೋದು ಮನಸ್ಸಲ್ಲಿದ್ದರೆ ಯಾವುದೂ ಕೂಡ ಗಲೀಜು ಮಾಡೋದಿಲ್ಲ. ನಾವು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಪ್ಲೀಸ್. ಇದೇ ನಮ್ದಲ್ವಲ್ಲ, ಇಲ್ಲೇ ಎಸ್ದುಬಿಟ್ಟು ಹೋಗೋಣ, ಇಲ್ಲೇ ಉಗುಳಿದ್ಬಿಟ್ಟು ಹೋಗೋಣ ಅನ್ನೋದನ್ನು ಬಿಟ್ಟು ನಮ್ಮ ಜಾಗನ, ನಮ್ಮ ದೇಶನ ಸ್ವಲ್ಪ ಸ್ವಚ್ಛತೆಯಿಂದ ಕಾಪಾಡೋಣ ಅಂತ ಹೇಳ್ತಾ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಬೆಂಗಳೂರಿಗೆ ರೀಚ್ ಆಗಿದ್ದಾಯಿತು. ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಇವಾಗ ಏನು ಬ್ಯಾಂಗ್ಳೂರಲ್ಲಿ ಒಂದು ಕಂಪನಿಯಿಂದ ಗೆಸ್ಟ್ ಹೌಸ್ ಕೊಟ್ಟಿದ್ದಾರೆ, ಅಲ್ಲಿಗೆ ಹೋಗಿ ಸ್ಟೇ ಮಾಡಬೇಕು. ಇವಾಗ ಒಂದು ನೈಟ್ ಸ್ಟೇ ಮಾಡಿ ಮತ್ತೆ ತಿರ್ಗಾ ಬೆಳಗ್ಗೆ ಎದ್ಬಿಟ್ಟು 9 o'clockಗೆ ಬಿಡಬೇಕು. ಅಲ್ಲಿಂದ ಹರಿಹರಕ್ಕೆ ಹೋಗಬೇಕು. ದಾವಣಗೆರೆ ಹತ್ರ ಇರುವಂತಹ ಹರಿಹರಕ್ಕೆ ಹೋಗಬೇಕು. ಇದು ನಾವು ಸ್ಟೇ ಮಾಡಿದಂಥ ಗೆಸ್ಟ್ ಹೌಸ್, ಇದು ಬ್ಯಾಂಗ್ಳೂರಲ್ಲಿ. ನಮ್ಗೆ ಎಷ್ಟು ಬೇಕು ಅಷ್ಟು ಲಗೇಜ್ಗಳನ್ನು ರೂಮ್ನಲ್ಲಿ ಇಟ್ಕೊಂಡು ಎಲ್ಲ ಇಲ್ಲೇ ಹಾಲಲ್ಲೇ ಇಟ್ಬಿಟ್ಟಿದ್ವಿ. ಆಲ್ಮೋಸ್ಟ್ ಆಲ್ರೆಡಿ ನಾವೆಲ್ಲ ರೆಡಿಯಾಗಿದ್ದೀವಿ. ಹನಿ ಮಲ್ಕೊಂಡಿದ್ದಾನೆ. ಇನ್ನು ಬೆಳಗ್ಗೆ ನೀವು ನೋಡ್ತಾ ಇರ್ಬೋದು ಟೈಮು 8:30 ಅಷ್ಟು ಆಗೋಗಿದೆ. ನಾವು ಇದ್ದಂಥ ರೂಮ್ ಇದು ಒಂದು ಮನೆ. ಇದು ಮನೆಯಲ್ಲಿ ಒಂದು ರೂಮ್ ಕೊಟ್ಟಿದ್ರು ನಮಗೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಹನಿ ಮಲ್ಕೊಂಡಿದ್ದ ಕರ್ಕೊಂಡು ಬಂದ್ವಿ. ಇಲ್ಲಿ ಬ್ಯಾಂಗ್ಳೂರಲ್ಲಿ ನನ್ನ ಅಕ್ಕನ ಮನೆಗೆ ಬಂದಿದ್ವಿ. ಇಲ್ಲಿ ಅವರ ಬಾಡಿಗೆ ಇರುವಂಥ ಓನರ್ ಮನೆಯ ನಾಯಿ ಇದು ಫಾಕ್ಸಿ ಅಂತ ಹೇಳ್ಬಿಟ್ಟು ಎಷ್ಟು ಹೊಂದ್ಕೊಂಡಿದ್ದಾನೆ ಅಂತ ಇವ್ರಿಗೆ ನಾನು ಎವ್ರಿ ಟೈಮ್ ನಾನು ವಿಡಿಯೋ ಕಾಲ್ ಮಾಡಿದಾಗ ನೋಡ್ತಾ ಇದ್ದೆ. ನನಗೂ ಪೆಟ್ಸ್ ಅಂದರೆ ಇಷ್ಟ. ಅವರು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು ನನಗೆ, ನಾನು ಕೆನಡಾದಲ್ಲಿದ್ದಾಗ. ಆ್ಯಕ್ಚುಲಿ ಕಡಿಯುತ್ತೆ ಅಂತ ಪ್ರವೀಣ್ ಸ್ವಲ್ಪ ಹೆದರ್ತಾ ಇದ್ರು. ಆ್ಯಂಡ್ ನಾವು ತಲುಪಬೇಕಾಗಿರೋಂತಹ ಜಾಗಕ್ಕೆ ತಲುಪಿದ್ವಿ. ಇದು ಗ್ರಾಸಿಮ್ ಸ್ಟಾಫ್ ಕಾಲೋನಿ ಅಂತ ಹೇಳ್ಬಿಟ್ಟು ಹರಿಹರದಿಂದ ರಾಣೆಬೆನ್ನೂರಿಗೆ ಹೋಗುವಂಥ ರೋಡಲ್ಲಿ ಸಿಗುವಂಥ ಕಾಲೋನಿ. ಇಲ್ಲೂ ಕೂಡ ಒಂದು 15 days ಸ್ಟೇ ಮಾಡಬೇಕಾಗಿತ್ತು ನಾವು. ಗೆಸ್ಟ್ ಹೌಸ್ ಕೊಟ್ಟಿದ್ರು. ಗೆಸ್ಟ್ ಹೌಸ್ ಚೆನ್ನಾಗಿತ್ತು, ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಓಕೆ, ಇನ್ಮೇಲೆ ನಮ್ಮ ಜೀವನ ಇಲ್ಲೇ ಇಂಡಿಯಾದಲ್ಲೇ ಈ ಕಾಲೋನಿ ಒಳಗಡೆನೇ ಶುರುವಾಗುತ್ತೆ. 15 ದಿನ ಕೊಟ್ಟಿದ್ದಾರೆ. 15 ದಿನ ಈ ರೂಮಲ್ಲಿ ಇದ್ಬಿಟ್ಟು ಆಮೇಲೆ ಮನೆ ಅಲರ್ಟ್ ಆಗಿತ್ತು ನಾವು ಬರೋದ್ರೊಳಗಡೆ ನಮ್ಗೆ ಹೇಳಿದರು.
ಬಟ್ 15 ಡೇಸ್ ನಾವೆಲ್ಲ ಏನೋ ಜೋಡಿಸ್ಕೊಳ್ಳೋಕ್ಕೆ ಹೊಂದಿಸ್ಕೊಳ್ಳೋಕ್ಕೆ ಎಲ್ಲ ಟೈಮ್ ಕೊಟ್ಟಿದ್ದರು. 15 ಡೇಸ್ ಗೆಸ್ಟ್ ಹೌಸಲ್ಲಿದ್ದು ಆಮೇಲೆ ಮನೆಗೆ ಬಂದು ಹಾಲು ಉಕ್ಸಿದ್ವಿ. ಇಲ್ಲಿ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ನಮ್ಮ ಜೀವನ ಇಲ್ಲೇ ಶುರು ಆಗ್ತಾ ಇದೆ. 10 ತಿಂಗಳು ಕೆನಡಾದಲ್ಲಿದ್ದು ತುಂಬಾ ಕಲ್ತಿದ್ದೀವಿ, ನಾನಾಗಲಿ ಪ್ರವೀಣ್ ಆಗಲಿ. ಅಫ್ಕೋರ್ಸ್ ನಾನಂತೂ ತುಂಬಾ ಕಲಿತೆ, ಅಲ್ಲಿ ಜೀವನ ಹೆಂಗಿದೆ ಏನು ಅಂತೆಲ್ಲ ನೋಡಿಕೊಂಡೆ. ಇದು ನಾವು ದೇವಸ್ಥಾನಕ್ಕೆ ಹೋಗಬೇಕು, ಕಾಲೋನಿ ಒಳಗಡೆನೇ ಇರೋವಂಥ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಸಿಗುವಂಥದ್ದು. ಹೋಗೋ ರೋಡಲ್ಲಿ ತುಂಬ ನವಿಲುಗಳು ಇರ್ತವೆ, ಅದನ್ನೆಲ್ಲ ವಿಡಿಯೋ ತಗೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ದೇವ್ರ ದರ್ಶನ ತಗೊಂಡ್ವಿ ಆ್ಯಂಡ್ ಹನಿದು ಫೋಟೋ ತೆಗಿಯೋಣ ದೇವಸ್ಥಾನದ ಮುಂದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅವನು ಒಂದು ಕಡೆ ನಿಲ್ಲೋದಿಲ್ಲ, ನಾವು ಫೋಟೋ ತೆಗಿಯೋದು ಬಿಡೋದಿಲ್ಲ ಅಂತ ಅನ್ನೋಂಗಾಗುತ್ತೆ. ಇದು ನಮ್ಮ ಮನೆಯ ಕಿಚನ್ ಹಿಂದೆ ಸಿಗುವಂಥ ವ್ಯೂ, ಇದು ತುಂಬಾ ಚೆನ್ನಾಗಿತ್ತು, ಅದನ್ನು ತೊಗೊಂಡೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್, ಲೈಕ್, ಕಮೆಂಟ್ ಮಾಡಿ. ಎಲ್ಲರೂ ಖುಷಿಯಾಗಿರಿ. ಬಾಯ್.